ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುರುಗಮುಲ್ಲಾ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಮತ್ತು ಬಾವಾಜಾನ್ ರವರ ದರ್ಗಾಗೆ ಮಂಗಳಮುಖಿಯರಿಂದ ಗಂಧೋತ್ಸವಕ್ಕೆ ಮಂಗಳಮುಖಿಯರಾದ ಅಶ್ವಿನಿ ರಾಜನ್ ರವರು ಮಾತನಾಡಿ, ಹಜರತ್ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾಗೆ ನಾವು ಸುಮಾರು 25 ವರ್ಷಗಳಿಂದ ಇಲ್ಲಿನ ಸಾಂಪ್ರದಾಯಿಕ ಪ್ರಕಾರ ಗಂಧವನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಾವು ಬಡವರಿಗೆ ಊಟ ಹಾಕುವುದು, ಬಟ್ಟೆಗಳು ಕೊಡೋದು, ಜನರಿಗೆ ಸಹಾಯ ಮಾಡುವ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ಎಲ್ಲ ಕಡೆ ಒಳ್ಳೆಯ ಮಳೆ ಬೆಳೆಯಾಗಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯವಾಗಿರಲಿ, ನಮಗೆ ಒಂದೊಂದು ರೂಪಾಯಿ ಯಾರ್ಯಾರು ಕೊಡ್ತಾರೆ ಅವರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ನಾವು ಕೋರುತ್ತೇವೆ ಎಂದರು. ಅದೇ ರೀತಿ ನಮ್ಮ ಸಮುದಾಯಕ್ಕೆ ಸೇರಿರುವ ಎಲ್ಲಾ ಕಡೆ ನಮ್ಮ ಜನರು ಒಳ್ಳೆಯದಾಗಿರಲಿ, ಅವರ ಆರೋಗ್ಯವಾಗಿರಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಅಮ್ಮ, ಮೊಯಿನುದ್ದೀನ್ ಗುಲಾಂ ಅಮ್ಮ, ಮಾಲಿತಿ ಅಮ್ಮ, ಶ್ವೇತಾ ಅಮ್ಮ, ರಕ್ಷಿತ್ ಅಮ್ಮ, ಅಶ್ವಿನಿ, ರಾಜನ್, ಸ್ನೇಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ನಮಸ್ಕಾರ. ಮೀಲಾದ್ ಹಬ್ಬದ ಆರತಿಗೆ ಎಲ್ಲರೂ ಶುಭಾಶಯಗಳೆಲ್ಲರಿಗೂ ಕೂಡ. ನಾವು ಮಂಗಳಮುಖಿ ಸಮುದಾಯಕ್ಕೆ ಸೇರಿದವರು ಕಳೆದ 25 ವರ್ಷಗಳಿಂದ ನಾವು ಮುರುಗುಮಲ ಏನು ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಇದೆ, ಇಲ್ಲಿ ಬಂದು ನಾವು ಸುಂದಲ್ನ ತಗೊಂಡು ಮತ್ತೆ ಚದರ್ನ ತಗೊಂಡ್ಬಂದು ನಾವು ಇಲ್ಲಿರುವಂತಹ ಸಂಪ್ರದಾಯ ಪ್ರಕಾರ ನಾವು ಇದನ್ನ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಅನ್ನದಾನಗಳನ್ನ ಮಾಡ್ತಾ ಜನಸಾಮಾನ್ಯರಿಗೆ ಸಹಾಯ ಮಾಡ್ತಾ ಇಲ್ಲಿ ನಮ್ಮ ಸಮುದಾಯದವರು ಸೇರಿ ನಾವಿಲ್ಲಿ ಒಂದು ಹಬ್ಬಗಳನ್ನ ಆಚರಿಸ್ತಾ ಇದೀವಿ. ಇಲ್ಲಿ ಮುಖ್ಯವಾಗಿ ಎಲ್ಲ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವರು ಏನ್ ಸೇರ್ತೀವಿ, ನಮ್ಮ ಹಿರಿಯರು ಎಲ್ಲರೂ ನಾವು ಸೇರ್ತಾ ಇದೀವಿ ಅಂದ್ರೆ ನಮಗೆ ಯಾರಾದ್ರೂ ₹1 ಅನುದಾನ ಯಾರು ಕೊಟ್ಟಿದ್ದಾರೋ ಕೂಡ ಅವರು ಕೂಡ ಒಳ್ಳೇದಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇಲ್ಲಿರುವಂತಹ ಬಡ ಜನಗಳಿಗೆ ಊಟ ಕೊಡುವಂತದ್ದು, ಬಟ್ಟೆಗಳು ಕೊಡುವಂತದ್ದು, ಬೆಡ್ಶೀಟ್ಗಳು ಕೊಡುವಂತ ಕಾರ್ಯಕ್ರಮಗಳನ್ನ ಕೂಡ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಮಳೆ ಬೆಳೆ ಎಲ್ಲ ಸಮಯಕ್ಕೆ ತಕ್ಕಂತೆ ಕರೆಕ್ಟಾಗಿ ಆಗಬೇಕು ಅನ್ನೋ ಉದ್ದೇಶ. ಅದೇ ರೀತಿಯಲ್ಲಿ ನಮ್ಮ ಸಮುದಾಯದವರು ಯಾರೇ ಆಗಲಿ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಆಸಕ್ತಿಯಿಂದ ಕೂಡ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಮ್ಮ ಹಿರಿಯರ ಅಮ್ಮ ಅವರು ಹೇಳಿದ್ದಾರೆ, ಇವರ ಒಂದು ಇದರಲ್ಲಿ ಏನು ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷನೂ ಕೂಡ ಮೀಲಾದ್ ಹಬ್ಬನ ಇಲ್ಲಿ ನಾವು ಬಂದು ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲಾ ಸಮುದಾಯದವರು ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ನಾವಿಲ್ಲಿ ಬರ್ತೀವಿ. ಸುಮಾರು ಜನ ಹಲವಾರು ಒಂದು ದೊಡ್ಡ ಪುಟ್ಟ ಒಂದು ಇದಕ್ಕೆ ಬಂದು ನಾವೆಲ್ಲರೂ ಕೂಡ ಇಲ್ಲಿ ಹಬ್ಬ ಆಚರಣೆ ಮಾಡಿ ಒಂದು ವಾರದಷ್ಟು ನಾವು ಇಲ್ಲಿ ಕೂಡ ನಾವು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು? ಸುಮಾರು 25 ವರ್ಷದಿಂದ ನಾವು ಇಲ್ಲಿ ಬಂದು ನಮ್ದು ಇಲ್ಲೇ ಮನೆ ಇದೆ, ಮಕಾನ್ ರೋಡ್ ಅಲ್ಲಿ ನಮ್ದು ಮನೆ ಇದೆ. ಆ ಮಕಾನ್ ರೋಡ್ ಅಲ್ಲಿ ನಾವು ಸದ್ಯಕ್ಕೆ ಕೂಡ ಅಮ್ಮನ ಇವಾಗ ವೃದ್ಧಾಶ್ರಮಕ್ಕೆ ಅಂತ ಮನೆನ ಕೂಡ ಬಿಟ್ಟಿದ್ದಾರೆ. ಇವಾಗ ನಮ್ಮಲ್ಲಿ ಸುಮಾರು 25 ಜನ ನಿರಾಶ್ರಿತರು ಕೂಡ ಇದ್ದಾರೆ. ಇಲ್ಲಿ ಅವ್ರಿಗೂ ಊಟಗಳು ಕೊಡ್ತಾ ಅವ್ರಿಗೆ ಆರೋಗ್ಯ ಎಲ್ಲ ನೋಡಿಕೊಂಡು ಅದೇನ್ ಫೌಂಡೇಶನ್ ಅಂತ ನಡೆಸ್ತಾ ಇದೀವಿ. ಅಮ್ಮ ಏನ್ ಬಿಲ್ಡಿಂಗ್ ಏನಿದೆ ಅದರಲ್ಲಿ ನಾವು ನಡೆಸ್ತಾ ಇರೋದು. ಸುಮ್ಮನೆ ಬಾಗ್ಲಾಕಿರಬಾರ್ದು ಒಂದು ವರ್ಷದ ಕಾಲ ಅಂತ ಹೇಳ್ಬಿಟ್ಟು ಅಲ್ಲಿ ಆಶ್ರಮ ನಡೆಸ್ತಾ ಹಬ್ಬದ ಆಚರಣೆಯಲ್ಲಿ ನಾವು ಎಲ್ಲರಿಗೂ ಅನ್ನದಾನ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇಲ್ಲಿ ದರ್ಗಾಕ್ಕೆ ಬರೋರು ಮಾತ್ರನೇ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೆ ಎಲ್ಲರಿಗೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಸಮಯಕ್ಕೆ ಮಳೆ ಬರಬೇಕು, ಬೆಳೆ ಹಾಕಬೇಕು, ರೈತರು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.